ಸತತಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾನುಪಮ್ಯ ಬಂಧನತ ಮೃತ್ಯುರ್ಮುಕ್ಷಿಮಾಮೃತ ಮಾರ್ಕಂಡ ನನ್ನ ಅಲ್ಪ ಆಯುಷ್ಯವನ್ನ ಚಿರಾಯುಷ ಮಾಡಿಕೊಳ್ಳಲು ನಾರದನಿಂದ ಪಠಿಸಿದ ಮಂತ್ರ ನನಗೆ ಮೋಸ ಮಾಡಿದರು. ಅವರು ಚಿರಾಯಿಯಾಗಿದ್ದರು. ಅವರಿಗೆ ನನ್ನಿಂದಲೇ ಅಲ್ಪಾಯುಷ್ಯ. ವಿ ಅಂದರೆ ವೀರಭಾವಿನ ಬಲ, ನಾ ಎಂದರೆ ನಾರದನ ಚತುರತನ, ಶ ಎಂದರೆ ಶಕುನಿಯ ಕುತಂತ್ರ. ನನ್ನನ್ನ ಹುಟ್ಟಿಸಿದ್ದು ಯಾರು? ನನ್ನನ್ನ ಬೆಳೆಸಿದ್ದು ಇನ್ಯಾರು? ಈ ಹುಟ್ಟು ಬೆಳೆಸಿದ ನಡುವೆ ನಾನಷ್ಟು ಕಷ್ಟ ಕಾಲ್ಪಣ್ಣಗಳನ್ನು ಅನುಭವಿಸಿದ ನನಗೆ ಮಾತ್ರ ಗೊತ್ತು. ಅಂದ ತೀರ್ಮಾನಿಸಿದೆ ಅನಗಳಿಸಬೇಕೆಂದು. ನಾನು ಚಿಕ್ಕವನಿರುವಾಗ ಮೋಸತನ, ತಲೆಹಿಡುಕತನ, ಕಳ್ಳತನ ಮಾಡಿ ಸಾವಿರಾರು ರೂಪಾಯಿ ಗಳಿಸಿದೆ. ಸಾಕಾಗುತ್ತಾ? ಆಗಲ್ಲ. ಪ್ರೌಢಾವಸ್ಥೆಗೆ ಬಂದ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ, ಹೆಂಗಳೆಯರನ್ನ ಕಿಡ್ನಾಪ್ ಮಾಡಿ ಅವರನ್ನ ಭೋಗಿಸಿ ಆಮೇಲೆ ವಿದೇಶಕ್ಕೆ ಸಾಗಿಸಿ ಲಕ್ಷ 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 ಸಂಪಾದಿಸಿದ್ದೇನೆ. ಸಾಕಾಗಲ್ಲ. ನಮಗೂ ಆಸೆ ಇದೆ. ರಾಜಕಾರಣಿಗಳು ತಾವು ಅಧಿಕಾರಕ್ಕೆ ಬಂದ ಮೇಲೆ ಮನೆಗೆ, ತನ್ನ ಮಗನಿಗೆ, ತನ್ನ ಮೊಮ್ಮಗನಿಗೆ, ತನ್ನ ಮರಿ ಮಕ್ಕಳಿಗೆ ಇನ್ನು 10 ತಲೆಮಾರಾಗುವವರೆಗೂ ಕಣ್ಣು ತೇಗುತ್ತಿರುವಾಗ ನಾನೇಕೆ ಮಾಡಬಾರದೆಂದು ಅಂದ ಪ್ರತಿಜ್ಞೆ ಮಾಡಿದೆ. ನನ್ನ ಸ್ನೇಹಿತನ ಸಹಾಯ ಪಡೆದು ಅರಣ್ಯ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ವಿದೇಶಕ್ಕೆ ಸಾಗಿಸಿದೆ. ವಿದೇಶದಿಂದ ಗಾಂಜಾ ಸ್ವದೇಶಕ್ಕೆ ತಂದು ಮಾರಾಟ ಮಾಡಿ ಕೋಟ್ಯಾಧೀಶ್ವರನೇ. ಕರೋಡ್ಪತಿ, ಕರೋಡ್ಪತಿ. ನನಗೆ ಎದುರಾದರೆ ಅವರಿಗೆ ಮರಣ. ಬ್ರಹ್ಮವರದ ಹಣೆಬರನ್ನೇ ಅಳಿಸಿ, ನಾನು ಬರದ ಹಣೆಬರವನ್ನ ಉಳಿಸಿ, ನನ್ನಂತೆ ಬೆಳೆಸಿ ಈ ಸಮಾಜಕ್ಕೆ ಮೌಲಿಕ ವ್ಯಕ್ತಿಯನ್ನಾಗಿ ಮಾಡುವುದೇ ನನ್ನ ಗುರಿ. ದುನಿಯಾ झुकता है लेकिन झुकाने वाले चाहिए. झुका दूंगा मैं, झुका के रहूंगा, मैं झुका के रहूंगा. ಬಂಗಾರದಂತ ಮಾತು ವಿನಾ
ಬಂಗಾರದಂತ ಮಾತು. ಲೇ ಮಗ, ನಿನ್ನ ಮಾತು ಅಂದ್ರೆ ಮಾತು ಕಣ. ಈ ಬಡವ ಅನ್ನೋ ಹೇಸಿಗೆ ತಿನ್ನ ನಾಯಿನ ಕಣ ನಮ್ಮ ದಂಧೆಯಲ್ಲಿ ಅಡ್ಡಗಾವಲಿಗೆ ಬರ್ಬೋದು. ನಾವು ಅಂದರೆ ಏನು ಅಂತ ತಿಳಿಯದೆ ತುಂಬಾನೇ ಹಾರಾಡ್ತಾರೆ ಮಕ್ಕಳು. ಮಗ, ಈ ಪಟಾಕಿ ಇರ್ತದೆ ನೋಡು, ಅದು ಶಿವ ಮುಂಚೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆದ್ರೆ ಒಂದೇ ಒಂದು ಸಲ ಸಿಡಿದ ಮೇಲೆ ಆ ಜಾಗದಲ್ಲಿ ಸಿಗೋದು ಕೇವಲ ಪೂಜೆ ಮಾತ್ರ. ಅದಕ್ಕೆ ಹಾರಾಡುವರನ್ನು ಹಾರುವುದಕ್ಕೆ ಬಿಟ್ಟು ಹಾರಿದ ಮೇಲೆ ಅವರ ರೆಕ್ಕಿಂದ ಪುಸ್ತವನ್ನು ಕಟ್ಟು ಮಾಡಿ ಅವರಿಗೆ ಸ್ಮಶಾನವನ್ನು ನಾವೇ ನಿರ್ಮಿಸಿದರಾಯಿತು. ಆನೆ ನಡೆದದ್ದೇ ದಾರಿ ಅಲ್ಲ. ನಾವು ಹೋಗೋ ದಾರಿಯಲ್ಲಿ ಯಾವ ಬಡವನಾಗಲಿ ಶ್ರೀಮಂತಿಕೆ ಇರುವ ರಾಜ್ಯದ ರಾಜಕಾರಣಿಯಾಗಲಿ ಅವರು ಕೇವಲ ನಮ್ಮ ಸೂತ್ರದ ಗೊಂಬೆಗಳಾಗಿರ್ಬೇಕೆ ವಿನಃ ನಮ್ಮ ದಂಧೆಯಲ್ಲಿ ಅಡ್ಡಗಾಲಕ್ಕೆ ಬರಬಹುದು. ಒಂದು ವೇಳೆ ಬಂದಿದ್ದರೆ ಆದರೆ ಅವರ ಗುಂಡವನ್ನು ಕತ್ತರಿಸಿ ಅವರ ಪಾಡಿನ ಊರ ಗಡಿ ಭಾಗದಲ್ಲಿ ನೇತಾಕಲಿಲ್ಲ. ನನ್ನ ಹೆಸರು ವರ್ಧನೇ ಅಲ್ಲ. ಈ ವರ್ಧನ ಅನ್ನೋ ಬ್ಯಾವರ್ಸಿ ಮನಸ್ಸು ಮಾಡಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡಲು ಸಿದ್ಧ. ಯಸ್, ಈ ಜೋಡಿ ಹುಲಿಗಳು ಒಟ್ಟಿಗೆ ಸೇರಿದರೆ ನಮ್ಮನ್ನು ಮಟ್ಟ ಹಾಕಲು ಯಾವ ಅಧಿಕಾರಿಯಿಂದಲೂ ಸಾಧ್ಯವಿಲ್ಲ. ಯಾವ ದಿಟ್ಟ ಅಧಿಕಾರಿಯಿಂದಲೂ ಸಾಧ್ಯವಿಲ್ಲ. ಆಯ್ತು, ನಾವಿಬ್ಬರು ಒಂದೇ, ಒಂದೇ. ಶಕ್ತಿ ಯಾರಿಂದಲೂ ಸಾಧ್ಯವಿಲ್ಲ. ಏನಂತೀಯ? ಸ್ವಲ್ಪ ಆ ಕಡೆಲ್ಲೋ ಯಾವುದೋ ಒಂದು ಮುದ್ದಾದ ಹುಡುಗಿ ಈ ಕಡೆಗೆ ಬರ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅವಳನ್ನು ಹಿಡಿದು ವಿದೇಶಕ್ಕೆ ಮಾರಾಟ ಮಾಡಿದರೆ ಕೈ ತುಂಬಾ ಹಣ ಕಡೆ, ಕೈ ತುಂಬಾ ಹಣ. ನಾವು ಕಣ್ಣಿಟ್ಟ ಬೇಟೆ ಎಂದಾದ್ರೂ ಬಿಟ್ಟು ಗಂಟೆ ಆ ಬೇಟೆಯನ್ನ ಆಟ ಆಡಿಸಿ ಸಾಯಿಸಿದ ಮೇಲೆ ಎಂಜಾಯ್ ಮಾಡೋಣ. ಇಲ್ಲಿಂದ ಬಂದಿಯಾ? ಬರಮ್ಮ, ನಮ್ ಜೊತೆ ಬರ್ತೀಯಾ? ನೋಡು, ಈ ದಟ್ಟವಾದ ಕಾಡಿನಲ್ಲಿ ಇಲ್ಲಿ ಸಿಂಹ ಕಂಡುಗಳನ್ನಾಯುತ್ತೆ. ಆದಳಿಗೆ ಒಬ್ಬನಿಗೆ ನಮ್ ಜೊತೆ ಬರ್ತೀಯಾ? ಬರಮ್ಮ, ಬಾ, ಬರಲ್ವಾ? ನಮ್ ಜೊತೆ ಬಂದ್ಬಿಡು, ತಿಂಡಿ ಕೊಡ್ತೀನಿ, ಅದು ಕೊಡ್ತೀನಿ. ಬರಲ್ವಾ? ಬರಲ್ಲ ನೋಡು, ನಿಮ್ ಪಪ್ಪ ಮನೆ ಹತ್ರ ಬಿಡ್ತೀನಿ. ಬರ್ತೀಯಪ್ಪ? ಬರಲ್ವಾ? ಆನೆ ಬಂತು ನಾನೇ. ಬಂತ
ಬಾಲಿಯೊಂದಿಗೆ ಎಂಜಾಯ್ ಮಾಡಿದಾಯ್ತು ಸತ್ತ ಹೋದ ಕೂಡ ಡೋಂಟ್ ವರಿ, ಯಾಕೋ ಟೆನ್ಷನ್ ಮಾಡ್ತೀಯಾ? ಟೆನ್ಷನ್ ಮಾಡಬೇಡ. ಅದು ಯಾವ್ದಾದ್ರು ಬಾರಿಗೆ ಹೋಗಿ ಅಲ್ಲಿ ರಿಲ್ಯಾಕ್ಸ್ ಆಗಿ ಡ್ರಿಂಕ್ಸ್ ಮಾಡಿ ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡ. ಕಮಾನ್.